The most important thing that Jesus said is in John 17. ಯೋಹನ 17ರಲ್ಲಿ ಯೇಸು ಸ್ವಾಮಿ ಹೇಳಿದ ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡ್ತೇವೆ. Our relationship with him and our relationship with each other. ನಮ್ಮ ಸಂಬಂಧ ಆತನೊಟ್ಟಿಗೆ ಮತ್ತು ಇತರರೊಟ್ಟಿಗೆ. This is how we know that our heart is pure. ಅದರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಹೃದಯ ಶುದ್ಧವಾಗಿದೆ ಅಂತ. Blessed are the pure in heart. ಶುದ್ಧ ಹೃದಯವುಳ್ಳವರು ಧನ್ಯರು. A person who's pure in heart ಯಾರಿಗೆ ಶುದ್ಧ ಹೃದಯ ಇರುತ್ತೋ knows first of all that God loves me intensely. ಅವನಿಗೆ ಮೊದಲು ಗೊತ್ತಾಗುವಂಥದ್ದು ಏನು ಅಂದರೆ ದೇವರು ನನ್ನನ್ನು ಬಹಳವಾಗಿ ಪ್ರೀತಿಸ್ತಾನೆ ಅಂತ. That's number one. ಅದು ಮೊದಲನೇ. Three things I want to say. ಮೂರು ವಿಷಯಗಳು ನಾನು ಹೇಳಲಿಕ್ಕೆ First, ಇಷ್ಟಪಡ್ತೀನಿ. that God loves us very, very much. ಮೊದಲನೇದಾಗಿ ದೇವರು ಬಹಳವಾಗಿ ನಮ್ಮನ್ನು ಪ್ರೀತಿಸ್ತಾರೆ. And when somebody loves us, ನಮ್ಮನ್ನ ಯಾರಾದರೂ ಪ್ರೀತಿಸಿದ್ರೆ what he wants back from us is not money, ನಮ್ಮಿಂದ ಬಯಸುವಂಥದ್ದು ಏನಂದರೆ ಹಣವಲ್ಲ, not service, ನಮ್ಮ ಸೇವೆಯನ್ನೂ ಅಲ್ಲ, but love. ಬದಲಿಗೆ ಪ್ರೀತಿ. So it's like if a person loves if a man's married and he loves his wife, ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಮದುವೆಯಾಗಿ ಜೀವನವನ್ನು ಪ್ರಾರಂಭಿಸಿದಾಗ what does he want from his wife? ಆತನ ಹೆಂಡತಿಯಿಂದ ಏನು ಬಯಸ್ತಾನೆ? Not that she should cook for him in the kitchen, that's not primary. ಮುಖ್ಯವಾಗಿ ಆಕೆ ಅಡುಗೆ ಮಾಡಬೇಕು ಅಂತ ಅಲ್ಲ, Or she should go to work and earn some money. ಆಕೆ ಕೆಲಸಕ್ಕೆ ಹೋಗಿ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು, ಅದು ಅಲ್ಲ. My wife must love me. ನನ್ನ ಹೆಂಡತಿ ನನ್ನನ್ನು ಪ್ರೀತಿಸಬೇಕು. Even if she's paralyzed in bed and can't cook anything. ಆಕೆ ಪಾರ್ಶ್ವವಾಯು ಬಂದು ಹಾಸಿಗೆಯಲ್ಲೇ ಬಿದ್ದಿದ್ರು ಏನು ಅಡುಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. She's uneducated and can't earn any money. ಆಕೆ ಅವಿದ್ಯಾವಂತಳು, ಯಾವ ಹಣವನ್ನು ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂದ್ರೂ She can still be a wonderful wife if she loves her husband. ಗಂಡನನ್ನ ಪ್ರೀತಿಸೋದಾದ್ರೆ ಆಕೆ ಒಳ್ಳೆಯ ಹೆಂಡತಿಯಾಗಿರ್ತಾಳೆ. We are the bride of Jesus Christ. ನಾವು ಕರ್ತನ ಮೊದಲಗಿತ್ತಿಯಾಗಿದ್ದೇವೆ. And as a good husband, he does not want our money first. ಗಂಡನಾಗಿ ಅವರಿಗೆ ನಮ್ಮ ಹಣದ ಅವಶ್ಯಕತೆ ಇಲ್ಲ. He doesn't want money at all. ನಮಗೆ ಹಣ ಬೇಕಾಗೇ ಇಲ್ಲ ಅವರಿಗೆ. If a husband is only interested in his wife's money, that's not a good marriage. ಒಬ್ಬ ಗಂಡನು ಹೆಂಡತಿಯ ಹಣದಲ್ಲಿ ಆಸಕ್ತನಾಗಿದ್ರೆ ಅದು ಒಳ್ಳೆ ಮದುವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. That's why in CFC we are 100% against dowry system. ಅದಕ್ಕಾಗಿ CFC ನಲ್ಲಿ ಈ ವರದಕ್ಷಿಣೆ ಪದ್ಧತಿಯ ವಿರುದ್ಧವಾಗಿದ್ದೀವಿ ನಾವು. Money is not a factor in a good marriage. ಒಳ್ಳೆಯ ಮದುವೆನಲ್ಲಿ ಹಣ ಮುಖ್ಯವಲ್ಲ. So remember, God is not interested in your money. ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ, ದೇವರು ನಿಮ್ಮ ಹಣದ ಮೇಲೆ ಅವರಿಗೆ ಆಸಕ್ತಿ ಇಲ್ಲ. Because so many churches are speaking about money, I want to say a few words about it. ಬಹಳಷ್ಟು ಸಭೆಗಳು ಹಣದ ಬಗ್ಗೆ ಮಾತಾಡೋದ್ರಿಂದ ನಾನು ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. Why did God say you must, in the Old Testament, you must give 10% to in the temple? ದೇವಸ್ಥಾನದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾಕೆ ದಶಾಂಶವನ್ನು ನಿಯೋಜಿಸಿದರು? It's very important to know why. ಯಾಕೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. That, it's like in India, there's a thing called income tax. ಇಲ್ಲಿ ಆದಾಯ ತೆರಿಗೆ ಅಂತ ಭಾರತದಲ್ಲಿದೆ. All you are working, income tax. ನೀವು ಕೆಲಸ ಮಾಡೋರಿಗೆಲ್ಲ ಗೊತ್ತಿದೆ ಆದಾಯ ತೆರಿಗೆ ಅಂದ್ರೆ ಏನು ಅಂತ. If you earn more than 2.5 lakhs rupees in a year, ನೀವು ಒಂದು ವರ್ಷದಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ you have to pay 10% income tax. ಅದರಲ್ಲಿ ಒಂದು 10% ಆದಾಯ ತೆರಿಗೆಯನ್ನು ಕೊಡಬೇಕಾಗುತ್ತೆ. So if you are earning 3 lakhs, then you have to give, for the extra 50,000 you must give 5,000 to the government. ನೀವು ಒಂದು 3 ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ ಅದು 50,000ದಲ್ಲಿ 10% why does the government want this 10%? ಈ ಒಂದು 10 ಭಾಗ ಯಾಕೆ ದೇವರು ಸರ್ಕಾರ ಬಯಸುತ್ತೆ? From richer people they'll take 20%, 30%. ಇನ್ನು ಶ್ರೀಮಂತರಲ್ಲಿ 10%, 20% ತೆಗೆದುಕೊಳ್ತಾರೆ. What does the government do with all this money? ಅದನ್ನೆಲ್ಲ ಇಟ್ಕೊಂಡು ಸರ್ಕಾರ ಏನು ಮಾಡುತ್ತೆ? They have to pay all the government officers who are looking after the country. ಈ ದೇಶವನ್ನು ನೋಡ್ಕೊಳ್ತಾ ಇರೋ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೊಡ್ತಾರೆ. All the government hospitals, the roads and all, they have to repair. ಅವರು ರಸ್ತೆಗಳನ್ನ ರಿಪೇರಿ ಮಾಡಬೇಕು, ಆಸ್ಪತ್ರೆಗಳನ್ನ ಸರಿ ಮಾಡಬೇಕು. All the food department and so many departments in the government. ಬಹಳಷ್ಟು ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅದನ್ನೆಲ್ಲ ಅದಕ್ಕೆಲ್ಲ ಒದಗಿಸಬೇಕು. And the military that's defending our country. ನಮ್ಮ ದೇಶವನ್ನು ಕಾಪಾಡ್ತಾ ಇರೋ ಒಂದು ರಕ್ಷಣಾ ಸಂಸ್ಥೆ. How to pay them? ಅವರಿಗೆಲ್ಲ ಹೇಗೆ ಸಂಬಳವನ್ನು ಕೊಡೋದು? Income tax is a way to pay those who are serving the country. ದೇಶವನ್ನ ಸೇವೆ ಮಾಡುವಂತವರಿಗೆ ಅವರಿಗೆ ಸಂಬಳವನ್ನ ಕೊಡುವಂತದ್ದು ಈ ಒಂದು ಆದಾಯ ತೆರಿಗೆಯಿಂದ. Now let me explain something to you.
which most Christians will not tell you. ಬಹಳಷ್ಟು ಕ್ರೈಸ್ತರು ಹೇಳದೇ ಇರುವಂಥದ್ದನ್ನು ನಿಮಗೆ ಒಂದು ವಿವರಿಸ್ತೇನೆ. In Israel there were 12 tribes. ಇಸ್ರಾಯೇಲ್ನಲ್ಲಿ 12 ಗೋತ್ರಗಳಿದ್ದವು. They are sons of Jacob. ಯಾಕೋಬನ ಮಕ್ಕಳು. When they came to the land of Canaan, ಅವರು ಕಾನಾನ್ ದೇಶಕ್ಕೆ ಬಂದಾಗ God said, ದೇವರು ಹೀಗೆ distribute the land among 11 tribes only. ಅಲ್ಲಿ ಆ ಒಂದು ಸ್ಥಳಗಳನ್ನ 11 ಗೋತ್ರದವರಿಗೆ ಮಾತ್ರ ಹಂಚು ಅಂತ. One tribe of Levi will get no property. ಲೇವಿ ಅನ್ನೋ ಒಂದು ಗೋತ್ರಕ್ಕೆ ಏನು ಆಸ್ತಿಯನ್ನು ಕೊಡಬೇಡ. Why? ಯಾಕೆ? Because they have to serve 24 hours in the temple. ಅವರು ದೇವಾಲಯದಲ್ಲಿ 24 ಗಂಟೆಗಳ ಕಾಲ ಸೇವೆ ಮಾಡಬೇಕು. They are full-time workers for the temple. ಆ ಒಂದು ದೇವಾಲಯಕ್ಕೆ ಪೂರ್ಣಕಾಲಿಕ ಸೇವಕರು ಅವರು. In those days there was a temple and they had to sacrifice and keep so many services there. They needed one full tribe of people to look after that work. ಒಂದು ಪೂರ್ಣ ಗೋತ್ರದ ಜನರ ಅವಶ್ಯಕತೆ ಇತ್ತು. ಯಾಕೆಂದ್ರೆ ಆ ದೇವಾಲಯದವನ್ನು ನೋಡ್ಕೊಬೇಕಾಗಿತ್ತು, ತ್ಯಾಗ ಯಜ್ಞಗಳನ್ನ ಮಾಡಬೇಕಾಗಿತ್ತು. After generation the Levites and their children, grandchildren will keep on doing that work. ಆ ಲೇವಿಯರ ಮಕ್ಕಳು ಮೊಮ್ಮಕ್ಕಳು ಅದನ್ನ ನೋಡ್ಕೊಳ್ಳುವಂತ ಕಾರ್ಯವನ್ನ ಮಾಡ್ತಾ ಇದ್ರು. And you know what God told them in Numbers chapter 18? ಅಲ್ಲಿ ಅರಣ್ಯಕಾಂಡ 19ರಲ್ಲಿ ಏನು ಹೇಳಿದ್ರು ಗೊತ್ತಾ ದೇವರು? The Lord said to Aaron in verse 20, ಅರಣ್ಯಕಾಂಡ 19ನೇ ವಚನ 18:20. 18 Numbers 18. ಅರಣ್ಯಕಾಂಡ 18:20. The Lord said to Aaron, who was the chief priest among those tribes, ಅಲ್ಲಿ ಮುಖ್ಯ ಯಾಜಕನಿಗೆ ಹೀಗೆ ಹೇಳ್ತಾರೆ ದೇವರು, you shall have no inheritance in their land. ಇಸ್ರಾಯೇಲರ ದೇಶದಲ್ಲಿ ನಿನಗೆ ಸ್ವಂತಕ್ಕಾಗಿ ಭೂಸ್ಥಿತಿ ಆಗುವುದಿಲ್ಲ. No portion. ನಿನಗೆ ಯಾವುದು ಪಾಲು ಸಿಗೋದಿಲ್ಲ. I am your portion. ನಾನೇ ನಿನ್ನ ಪಾಲಾಗಿರುತ್ತೇನೆ. So they have no land. ಅವರಿಗೆ ಒಂದು Those days people did not work in offices or do business. ಅವರು ಒಂದು ಆಫೀಸ್ನಲ್ಲಿ ಕೆಲಸ ಮಾಡೋದಾಗ್ಲಿ ಒಂದು ಬಿಸ್ನೆಸ್ ವ್ಯವಹಾರ ಮಾಡೋದಾಗ್ಲಿ ಮಾಡ್ತಾ ಇರಲಿಲ್ಲ. All of them were farmers and shepherds. ಅಲ್ಲಿ ಒಂದು ಕುರುಬರಾಗಿದ್ರು, ಇಲ್ಲ ಅಂದ್ರೆ ರೈತರಾಗಿದ್ರು. Their income came from the fields and from the flock. ಅಲ್ಲಿ ಒಂದು ಕುರಿಗಳಿಂದ ಅಥವಾ ಭೂಮಿಯಿಂದ ಅವರಿಗೆ ಆದಾಯ ಬರ್ತಾ ಇತ್ತು. And that's how they fed their family and took care of their needs. ಅವರು ಅವರ ಕುಟುಂಬವನ್ನು ನೋಡ್ಕೊಳ್ತಾ ಇದ್ರು, ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಾ ಇದ್ರು. What about the Levites? They could not be shepherds or farmers. They had no land. ಆದ್ರೆ ಲೇವಿಯರ ವಿಷಯದಲ್ಲಿ ಅವರಿಗೆ ಭೂಮಿ ಅಥವಾ ಈ ಕುರಿಗಳು ಇಲ್ಲದೆ ಇರೋದ್ರಿಂದ ಅವರಿಗೆ ಆದಾಯ ಇರಲಿಲ್ಲ. God said to the other 11 tribes, ಇನ್ನು 11 ಗೋತ್ರಗಳಿಗೆ these people are serving you. ಈ ಜನರು ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ. And they are not having land. ಅವರಿಗೆ ಭೂಸ್ಥಿತಿ ಇಲ್ಲ. How will their families live? ಅವರ ಕುಟುಂಬ ಹೇಗೆ ಜೀವಿಸುತ್ತೆ? All of you take 10% of your grain, 10% of your flock, sheep and all that, goats and all, give it to them. ನೀವು 10ನೇ 1 ಭಾಗ ಈ ಭೂಮಿಯಲ್ಲಿ ಆದಾಯ ಬಂದಿದ್ದು, ಹಾಗೆ ಪಶು ಪ್ರಾಣಿಗಳಿಂದ ಆದಾಯ ಬಂದಿದ್ದನ್ನ ಈಗ ಗೋತ್ರಕ್ಕೆ ಕೊಡಬೇಕು. Not money. ಹಣವಲ್ಲ. Give 10% of your wheat and rice. ಇಲ್ಲಿ ಹಣವಲ್ಲ, 10ನೇ 1 ಭಾಗ ಅಲ್ಲಿದ್ದಂಥ ಬೆಳೆ ಧಾನ್ಯಗಳು. And 10% of the vegetables you grow. ಆ ಒಂದು ತರಕಾರಿ ಹಣ್ಣು ಹಂಪಲುಗಳು. 10% of the sheep you have. ನಿಮ್ಮಲ್ಲಿ ಇರುವಂತ ಕುರಿಗಳಲ್ಲಿ 10 ಭಾಗ ಅದನ್ನ ಲೇವಿಯವರಿಗೆ ಕೊಡಬೇಕಾಗಿತ್ತು. All the 11 tribes gave 10% to the Levites. ಇವಾಗ 11 ಗೋತ್ರಗಳು 10ನೇ 1 ಭಾಗವನ್ನ ಕೊಡ್ತಾ ಬಂದ್ರು. That will be 100%. ಅದು ಏನಾಗುತ್ತೆ? 100 ಭಾಗ ಆಗುತ್ತೆ. And a little more. ಅದಕ್ಕಿಂತ ಸ್ವಲ್ಪ ಹೆಚ್ಚು. That is how the Levites lived. ಹಾಗೆ ಲೇವಿಯರು ಜೀವಿಸಿದ್ರು. So if somebody did not give the tithe, the Levites have to starve. ಇವಾಗ ಯಾರಾದ್ರೂ ಅಲ್ಲಿ ದಶಾಂಶವನ್ನು ಕೊಡ್ಲಿಲ್ಲ ಅಂದ್ರೆ ಲೇವಿಯರಿಗೆ ಹಸ್ದು ಇರಬೇಕಾಗಿದೆ. That is a crime. ಅದು ಅಪರಾಧ. It is like you employing a servant and you don't pay that servant. ಯಾರೋ ಒಬ್ಬ ಕೆಲಸಗಾರನ ಇಟ್ಟು ಅವನಿಗೆ ಸಂಬಳ ಕೊಟ್ಟಿಲ್ಲ ಅಂತಾರಲ್ಲ, ಅಂದ್ರೆ ಏನಾಗುತ್ತೆ? Isn't that a crime if you employ a servant and you don't pay your servant? ನೀವು ಒಬ್ಬ ಸೇವಕರನ್ನ ನಿಯೋಜಿಸಿ ಅವನಿಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಅಲ್ವಾ? That is why God said in the Old Testament, when you don't pay your tithe, it's a crime. ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ನೀವು ದಶಾಂಶ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ. Correct word for tithe is income tax. ಆ ಒಂದು ದಶಾಂಶದ ಸರಿಯಾದ ಪದ ಏನಂದ್ರೆ, ಅದರ ಅರ್ಥ ಏನಂದ್ರೆ ಆದಾಯ ತೆರಿಗೆ. For these servants of the temple. ಇಲ್ಲಿ ದೇವಾಲಯದಲ್ಲಿ ಸೇವೆ ಮಾಡುವಂತವರಿಗೆ today if you don't pay the income tax, the government says it's a crime, then we can't pay our government servants. ಯಾಕೆ ಅಂದ್ರೆ ಇವತ್ತು ಕೂಡ ಸರ್ಕಾರ ಏನು ಹೇಳುತ್ತೆ ಅಂದ್ರೆ, ನಿಮ್ಮ ಆದಾಯ ತೆರಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ. ಯಾಕೆಂದ್ರೆ ಸರ್ಕಾರಿ ನೌಕರರಿಗೆ ನಾವು ಸಂಬಳ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. So that is how they lived in the Old Testament. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಜೀವಿಸಿದರು. But now Jesus says, you're my bride.
ಇವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀನು ನನ್ನ ಮೊದಲ ಗಿತ್ತಿ. Is any husband here who collects income tax from his wife? ಯಾರ ಗಂಡನು ಹೆಂಡತಿಯಿಂದ ಆದಾಯ ತೆರಿಗೆ ತಗೊಳ್ತಾರ? No. ಇಲ್ಲ. And Jesus does not want income tax or tithe from anybody. ಯೇಸು ಸ್ವಾಮಿಗೆ ಇವತ್ತು ಯಾರಿಂದನೂ ಆದಾಯ ತೆರಿಗೆ ಬೇಕಾಗಿಲ್ಲ. We are the only church that preaches that. ನಾವು ಒಂದೇ ಸಭೆ ಅದನ್ನ ಪ್ರಸಂಗ ಮಾಡುವಂಥದ್ದು. And that's why the pastors hate me. ಅದಕ್ಕಾಗಿ ಪಾಸ್ಟರ್ ಬಹಳಷ್ಟು ಸಭಾ ಹಿರಿಯರು ನನ್ನನ್ನು ಹಾಗೆ ಮಾಡ್ತಾರೆ. I say I'm quoting the Bible. ನಾನು ಬೈಬಲ್ನಲ್ಲಿ ಏನು ಹೇಳ್ತಾ ಅದನ್ನ ಹೇಳ್ತಾ ಇದ್ದೀನಿ ಅಂತೀನಿ. I say God wants something much more important than money. ದೇವರಿಗೆ ಹಣಕ್ಕಿಂತ ಬಹಳ ಉತ್ತಮವಾದದ್ದು ಒಂದು ಅವಶ್ಯಕತೆ ಇದೆ. He wants your body. ದೇವರಿಗೆ ನಿಮ್ಮ ದೇಹದ ಅವಶ್ಯಕತೆ ಇದೆ. Like husband and wife become one flesh. ಗಂಡ ಹೆಂಡತಿ ಒಂದು ದೇಹವಾಗ್ತಾರೆ. Jesus says I want your body. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ದೇಹ ನನಗೆ ಬೇಕಿದೆ. I want your eyes. ನಿಮ್ಮ ಕಣ್ಣು ಬೇಕಿದೆ. That you will never sin with your eyes. ನೀವು ಯಾವತ್ತೂ ಕಣ್ಣಿನಿಂದ ಪಾಪ ಮಾಡಬಾರ್ದು. I want your tongue. ನಿಮ್ಮ ನಾಲಿಗೆ ನನಗೆ ಬೇಕಿದೆ. That you never get angry, never sin with your tongue. ನೀವು ಯಾವತ್ತೂ ಕೋಪ ಮಾಡಿಕೊಳ್ಳದೆ ಯಾವತ್ತೂ ಪಾಪ ಮಾಡಬಾರ್ದು. I want your hands. ನಿಮ್ಮ ಕೈ ನನಗೆ ಬೇಕಿದೆ. That you never do anything wrong with your hands. ನಿಮ್ಮ ಕೈಯಿಂದ ಯಾವ ತಪ್ಪುಗಳನ್ನು ಮಾಡಬಾರದು. I want your legs. ನಿಮ್ಮ ಕಾಲುಗಳು ಬೇಕಿದೆ. That you never go anywhere which I don't want you to go. ನೀವು ಎಲ್ಲಿಯೂ ನಾನು ಹೋಗಬೇಡ ಅಂತ ಸ್ಥಳಕ್ಕೆ ಹೋಗಬಾರದು. I want your heart. ನಿಮ್ಮ ಹೃದಯ ನನಗೆ ಬೇಕಿದೆ. That you don't love anything which is impure. ನಿಮಗೆ ಯಾವುದು ಅಶುದ್ಧವಾದದ್ದು ಅದನ್ನ ನೋಡಬಾರದು, ಪ್ರೀತಿಸಬಾರದು. Tell me, which is easier, to give your body or to give 10%? ಯಾವುದು ಸುಲಭ ಅಂತ ಹೇಳಿ, ದಶಾಂಶ ಕೊಡೋದ ದೇಹವನ್ನು ಕೊಡೋದ? Definitely 10% is easier. ದಶಾಂಶ ಕೊಡೋದು ಬಹಳ ಸುಲಭ ಆಗಿದ್ರೆ. That's easier, far easier than saying I'll never lust with my eyes for 365 days. ದಶಾಂಶ ಕೊಡೋದು ಬಹಳ ಸುಲಭ. 365 ದಿವಸ ನಾನು ಕಣ್ಣಿನಲ್ಲಿ ಮೋಹಿಸೋದಿಲ್ಲ ಅಂತ ಹೇಳೋದಕ್ಕಿಂತ I'll never speak a bad word for 365 days. 365 ದಿವಸ ನಾನು ಒಂದು ಕೆಟ್ಟ ಮಾತುಗಳನ್ನು ಆಡೋದಿಲ್ಲ ಅಂತ ಹೇಳೋದು. I'll never do anything wrong with my hands. ನನ್ನ ಕೈನಿಂದ ಏನೂ ತಪ್ಪು ಮಾಡೋದಿಲ್ಲ. People say, Lord, don't ask for all that. Here's your 10%. ದೇವರು ಜನರು ಹೇಳ್ತಾ ಇದ್ರು, ಇಲ್ಲ ಅದೆಲ್ಲ ಕೇಳಬೇಡಿ, ನಾನು ದಶಾಂಶ ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ. Let me use my body as I like. ನನ್ನ ದೇಹ ನನಗೆ ಇಷ್ಟ ಬಂದಾಗ ಉಪಯೋಗಿಸ್ತೀನಿ. That's what happens in every church. ಪ್ರತಿಯೊಂದು ಸಭೆಯಲ್ಲಿ ಹಾಗೆ ನಡೆಯುತ್ತೆ. They collect 10%. They don't tell them how to keep their body for God. ಅವರು ದಶಾಂಶವನ್ನ ಸ್ವೀಕರಿಸ್ತಾರೆ, ಜನರಿಗೆ ಅವರ ದೇಹವನ್ನ ದೇವರಿಗಾಗಿ ಹೇಗೆ ಇಟ್ಕೊಳ್ಳೋದು ಹೇಳ್ಕೊಡೋದಿಲ್ಲ. Read what the Bible says. ನಾವು ದೇವರ ವಾಕ್ಯವನ್ನ ಹೇಳ್ತೀವಿ. Hebrews 10 verse 5. ಇಬ್ರಿಯ 10ನೇ ಅಧ್ಯಾಯ 5th verse. 10ನೇ ಅಧ್ಯಾಯ 5ನೇ ವಚನವನ್ನ ನೋಡೋಣ. When Jesus comes into the world. 10ನೇ ಅಧ್ಯಾಯ 5ನೇ ವಚನ, ಯೇಸು ಸ್ವಾಮಿ ಭೂಮಿಗೆ ಬಂದಾಗ what does he say? ಏನು ಹೇಳ್ತಾರೆ? Sacrifice and offering, oh Father, you do not want. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿಲ್ಲ ತಂದೆಯೇ. He's telling his father, you don't want any offering from me. ನನ್ನಿಂದ ಯಜ್ಞ ನೈವೇದ್ಯಗಳು ನೀನು ಇಷ್ಟಪಡೋದಿಲ್ಲ. You don't want any tithe from me. ನನ್ನಿಂದ ಯಾವ ದಶಾಂಶವನ್ನು ಬಯಸೋದಿಲ್ಲ. But you want is my body, a body you have prepared for me. That's what you want. ನಿನಗೆ ಏನು ಬೇಕಾಗಿದೆ ಅಂದ್ರೆ ನನ್ನ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದೀಯಾ. That's what I'm telling you just now. ನಾನು ಇವಾಗ ಹೇಳ್ತಾ ಇರೋದು ಅದನ್ನೇ. What I said just now was Hebrews 10:5. ಇಲ್ಲಿ ನಾನು ಏನು ಹೇಳಿದ್ನೋ ಅದು ಇಬ್ರಿಯ 10:5 Jesus did not give tithe to his father. ತಂದೆಗೆ ಯೇಸು ಸ್ವಾಮಿ ದಶಾಂಶವನ್ನು ಕೊಡಲಿಲ್ಲ. He gave his body. ಆತನ ದೇಹವನ್ನೇ ಕೊಟ್ಟ. Father, ತಂದೆಯೇ, here it says, you don't want any offering from me. ನನ್ನಿಂದ ನಿನಗೆ ಯಾವುದು ಕಾಣಿಕೆ ಬೇಕಾಗಿಲ್ಲ ಸ್ವಾಮಿ. You want my body. ಆದರೆ ನಿನಗೆ ನನ್ನ ದೇಹದ ಅವಶ್ಯಕತೆ ಇದೆ. So Father, I give you my eyes. ನನ್ನ ಕಣ್ಣನ್ನು ನಾನು ಕೊಡ್ತೀನಿ, ಅದರಿಂದ I give you my hands. ನನ್ನ ಕೈಗಳನ್ನು ಕೊಡ್ತೀನಿ ಸ್ವಾಮಿ. I give you my legs. ನನ್ನ ಕಾಲುಗಳನ್ನು ಕೊಡ್ತೀನಿ. I give you my ears. ನನ್ನ ಕಿವಿಗಳನ್ನು ಕೊಡ್ತೀನಿ. My tongue. ನನ್ನ ನಾಲಿಗೆ. Every part of my body, my heart. ನನ್ನ ಹೃದಯ. All my energy and strength. ನನ್ನ ಎಲ್ಲ ಶಕ್ತಿ ಬಲವನ್ನು everything will be for you. ಎಲ್ಲವೂ ನಿನಗಾಗಿ ಕೊಡ್ತೀನಿ ಸ್ವಾಮಿ. I will use this body to work as a carpenter for 12 years. ನನ್ನ ದೇಹವನ್ನು 12 ವರ್ಷಗಳ ಕಾಲ ಒಂದು ಬಡಗಿಯಾಗಿ ಕೆಲಸ ಮಾಡಲಿಕ್ಕೆ ಕೊಡ್ತೀನಿ ಸ್ವಾಮಿ. Maybe 15 years after Joseph died. ಯೋಸೇಫನು ಸತ್ತ ಸುಮಾರು ಒಂದು 15 ವರ್ಷವಿರಬಹುದು. And I will earn money to support my family, my mother and children. ಹಣವನ್ನು ಸಂಪಾದನೆ ಮಾಡ್ತೀನಿ. My mother and my brothers and sisters. ನನ್ನ ತಾಯಿಯನ್ನು ನನ್ನ ಸಹೋದರ ಸಹೋದರಿಯನ್ನು ಸಾಕಲಿಕ್ಕೆ. You don't want that money. You want my body. ನಿನಗೆ ಆ ಹಣದ ಅವಶ್ಯಕತೆ ಇಲ್ಲ ಸ್ವಾಮಿ, ನಿನಗೆ ನನ್ನ ದೇಹದ ಅವಶ್ಯಕತೆ ಇದೆ. He kept his body pure for 33 years. 33 ವರ್ಷಗಳ ಕಾಲ ತನ್ನ ದೇಹವನ್ನು ಪರಿಶುದ್ಧವಾಗಿ ಇಟ್ಟನು. And I want to tell you in Jesus name, that is what we preach in CFC. ನಾನು ಯೇಸು ಸ್ವಾಮಿಯ ಹೆಸರಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದನ್ನೇ ನಾವು ಬೋಧಿಸ್ತೀವಿ. Verse 5. 5ನೇ ವಚನದಲ್ಲಿ ಇದ್ದಂತೆ God does not want your offerings. ನಿಮ್ಮ ಆ ಒಂದು ಯಜ್ಞ ನೈವೇದ್ಯ ಕಾಣಿಕೆಗಳು ಬೇಕಾಗಿಲ್ಲ ದೇವರಿಗೆ. Then we say, why do we put an offering box? ಮತ್ತೆ ಕಾಣಿಕೆ ಡಬ್ಬವನ್ನು ಯಾಕೆ ಇಡ್ತೀವಲ್ಲ? Because we have to hire a hall.
to have a conference to reach people with the gospel. ಒಂದು ಕಾನ್ಫರೆನ್ಸ್ ಕೂಟವನ್ನು ನಡೆಸಬೇಕು ಅಂದ್ರೆ ಒಂದು ಜಾಗವನ್ನ ಬಾಡಿಗೆಗೆ And we have to ತೆಗೆದುಕೊಳ್ಬೇಕು. provide food for all these visitors who come from different places. ಬೇರೆ ಸ್ಥಳಗಳಿಂದ ಬಂದಂತವರಿಗೆ ಅವರಿಗೆ ಊಟವನ್ನು ಕೊಡ್ಲಿಕ್ಕೆ ಹಣ It's ಬೇಕಿದೆ. not for the elders. They are not taking. We don't take. I've never taken 1 rupee for 40 years, 45 years. ಇದು ಅದು ಹಿರಿಯರಿಗಾಗಿ ಅಲ್ಲ. ನಾನು 45 ವರ್ಷದಿಂದ ₹1 ನಾನು ಸಭೆಯಿಂದ ತೆಗೆದುಕೊಂಡಿಲ್ಲ. All the money that comes to CFC Bangalore is used for God's work. That's all. CFC ಸಭೆಗೆ ಬರುವಂತ ಎಲ್ಲ ಹಣವನ್ನು ಅಲ್ಲಿ ಸೇವೆಗಾಗಿ ಉಪಯೋಗಿಸ್ತೀವಿ ಅಷ್ಟೇ. God does not want money. ದೇವರಿಗೆ ಹಣದ ಅವಶ್ಯಕತೆ ಇಲ್ಲ. He wants your body. ನಿಮ್ಮ ದೇಹದ ಅವಶ್ಯಕತೆ. And if you don't give him your body, ನಿಮ್ಮ ದೇಹವನ್ನು ನೀವು ಕೊಟ್ಟಿಲ್ಲ even if you put 20% in the box, God says, I don't want it. ನೀವು 20 ದಶಾಂಶಗಿಂತ 20 ಪಟ್ಟು 2 ಪಟ್ಟು ಕೊಟ್ರು ಅದು ದೇವರು ತಿರಸ್ಕರಿಸ್ತಾನೆ. What should you do with your body? ನೀವು ಏನು ದೇಹದಲ್ಲಿ ಏನು ಮಾಡಬೇಕು? That's also written here. ಅದು ಕೂಡ ಇಲ್ಲಿ ಬರೆದಿದೆ. Verse 7. 7ನೇ ವಚನ. In this body, ಈ ದೇಹದಲ್ಲಿ I have come, like it is written in the Bible, to do your will, O God. ಗ್ರಂಥ ಸುರುಳಿಯಲ್ಲಿ ಬರೆದಂತೆ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೆ. I want to do your will, verse 7, as it is written in your book. ನಿನ್ನ ಪುಸ್ತಕದಲ್ಲಿ ಗ್ರಂಥದ ಸುರುಳಿಯಲ್ಲಿ ಬರೆದಂತೆ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೆ. That is why we don't preach about money in CFC. ಅದಕ್ಕಾಗಿ CFC ನಲ್ಲಿ ನಾವು ಹಣದ ಬಗ್ಗೆ But we keep on preaching about giving our body to God. ನಾವು ನಮ್ಮ ದೇಹವನ್ನು ದೇವರಿಗೆ ಕೊಡೋದ್ರ ವಿಷಯದಲ್ಲಿ ನಾವು keep on preaching about doing God's will. ದೇವರ ಚಿತ್ತವನ್ನು ಮಾಡೋದ್ರ ಬಗ್ಗೆ ನಾವು ಪ್ರಸಂಗ ಮಾಡ್ತೀವಿ. But you see, this is about when Jesus comes into the world. ಇದು ಯೇಸು ಸ್ವಾಮಿ ಭೂಮಿಗೆ ಬಂದಾಗ 5ನೇ ವಚನ. Yeah, but we have to follow Jesus. ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು. So we are doing what he did. ಆತನು ಏನು ಮಾಡಿದನೋ ನಾವು ಅದನ್ನ ಮಾಡ್ತೀವಿ. He said, follow me. ಯೇಸು ಸ್ವಾಮಿ ಹೇಳಿದ್ರು ನನ್ನ ಹಿಂಬಾಲಿಸಿ ಅಂತ. And so we also say, Lord, this is what you did, we also do this. ಕರ್ತನೇ ನೀನು ಇದನ್ನ ಮಾಡಿದೆ, ನಾವು ಅದನ್ನ ಮಾಡ್ತೀವಿ. We say to the Father, ನಾವು ತಂದೆಗೆ ಹೇಳ್ತೀವಿ, as Jesus said, ಯೇಸು ಸ್ವಾಮಿ ಹೇಳಿದಂತೆ, you don't want a body, you don't want money, ನಿಮಗೆ ಹಣ you don't want ಬೇಕಾಗಿಲ್ಲ, offering, ನಿಮಗೆ ಕಾಣಿಕೆ but here's ಬೇಕಾಗಿಲ್ಲ, my body. ಆದ್ರೆ ನನ್ನ ದೇಹವನ್ನು That is the offering I give. ಅದೇ ಒಂದು ಕಾಣಿಕೆಯನ್ನು ನಾನು ನಿಮಗೆ ಒಪ್ಪಿಸ್ತೀನಿ ಸ್ವಾಮಿ. See Romans 12. ರೋಮ 12 not only in Hebrews, it's in Romans also. ಇಬ್ರಿಯದಲ್ಲಿ ಮಾತ್ರ ಅಲ್ಲ, ರೋಮದಲ್ಲೂ ಇದೆ. In ರೋಮನ Romans, ಪತ್ರಿಕೆಯಲ್ಲಿ in Romans, the first 11 chapters, ಮೊದಲ 11 ಅಧ್ಯಾಯಗಳಲ್ಲಿ he's explaining the wonderful gospel that Christ purchased for us. ಕ್ರಿಸ್ತನು ನಮಗಾಗಿ ಸಂಪಾದಿಸಿದ ಒಳ್ಳೆಯ ಸುವಾರ್ತೆಯ ಬಗ್ಗೆ ವಿವರಣೆ When ಕೊಡ್ತಾ ಇದ್ದಾರೆ. somebody has done so much for you, ಯಾರೋ ಒಬ್ರು ನಮಗಾಗಿ ಇಷ್ಟೊಂದು ಮಾಡಿದ ಮೇಲೆ, dying for you, ನಿಮಗಾಗಿ forgiving your sins, ನಿಮ್ಮ ಪಾಪಗಳನ್ನು ಕ್ಷಮಿಸಿ, justifying you, declaring you righteous, Romans 5, ರೋಮ 5ರಲ್ಲಿ ಹೇಳುವ ಹಾಗೆ ನಿಮ್ಮನ್ನ ನೀತೀಕರಿಸಿದ ನಂತರ, giving you grace to overcome sin, Romans 6, ರೋಮ 6ರಲ್ಲಿ ನಿಮಗೆ ಕೃಪೆಯನ್ನು ಕೊಟ್ಟು ಪಾಪದ ಮೇಲೆ ಅಧಿಕಾರ ಮಾಡಲಿಕ್ಕೆ, freeing you from the legalistic way of life, Romans 7, ರೋಮ 7ರ ಪ್ರಕಾರ ನೀವು ಧರ್ಮಶಾಸ್ತ್ರದ ಅಡಿಯಲ್ಲಿ ಜೀವಿಸದೇ ಇದ್ದಂಗೆ and giving you his Holy Spirit, Romans 8, ರೋಮ 8ರಲ್ಲಿ ನಿಮಗೆ ಪವಿತ್ರಾತ್ಮನ ವರವನ್ನು ಕೊಟ್ಟ ನಂತರ, and showing you his sovereign rule over your life, Romans 9, ರೋಮ 9ರಲ್ಲಿ ನಿಮ್ಮ ಮೇಲೆ ಆ ಸಾರ್ವಭೌಮ ಅಧಿಕಾರವನ್ನು and his righteousness, ಇಟ್ಟ ಮೇಲೆ, Romans 10, ರೋಮ 10ರಲ್ಲಿ ಅವರ ನೀತಿಯನ್ನು ನಮಗೆ and ಕೊಟ್ಟ his ನಂತರ, faithfulness, verses Romans 11. ರೋಮ 11ರಲ್ಲಿ ಆತನ ನಂಬಿಗಸ್ತಿಕೆ. In view of all this, what should we give in return? ಇದೆಲ್ಲ ನೋಡಿದ ನಂತರ ನಾವು ಆತನಿಗೆ ಹಿಂದೆ ಏನು ಕೊಡಬೇಕು ಆತನಿಗೆ ಬದಲಾಗಿ? Romans 12:1. ರೋಮ 12:1ರಲ್ಲಿ, In view of all these mercies of God that I have explained in the first 11 chapters, ಇಲ್ಲಿ 11 ವಚನದಲ್ಲಿ 11 ಅಧ್ಯಾಯಗಳಲ್ಲಿ ನಾನು ಏನೆಲ್ಲ ವಿವರಣೆ ಕೊಟ್ಟಿದ್ದೀನೋ ಅದನ್ನೆಲ್ಲ ನೋಡಿ, God doesn't want your money. ದೇವರು ನಿಮ್ಮ ಹಣವನ್ನು He ಬಯಸೋದಿಲ್ಲ. says, give your body as a sacrifice, verse 1. ಮೊದಲನೇ ವಚನ ಹೇಳುತ್ತೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ That is how ಮೀಸಲಾಗಿರಿ, you worship God. ಹಾಗೆ ದೇವರಿಗೆ ಸಜೀವ You ಯಜ್ಞವಾಗಿ know, true worship of God is not just with words and songs. ನಾವು ನಿಜವಾದ ಆರಾಧನೆ ಅಂದ್ರೆ ನಮ್ಮ ಹಾಡಿನಲ್ಲಿ ನಾಲ್ಗೆಯಲ್ಲಿ ಅಲ್ಲ. That is good. ಅದು ಒಳ್ಳೆಯದು. But beyond words and songs, it says, give your body. ಮಾತು ಮತ್ತು ಹಾಡುಗಳಿಗಿಂತ ಹೆಚ್ಚಾಗಿ ದೇಹವನ್ನು ಕೊಡುವಂಥದ್ದು. Place your eyes and your tongue and every part of your body and say, God, this is my offering to you. ನಿಮ್ಮ ಕಣ್ಣು, ನಾಲಿಗೆ, ಎಲ್ಲ ದೇಹದ ಅಂಗಾಂಗಗಳನ್ನ ಕರ್ತನೆ ನಿನಗಾಗಿ ಕಾಣಿಕೆಯಾಗಿ And ನಂತರ give your mind, verse 2. 2ನೇ ವಚನದಲ್ಲಿ ನಿಮ್ಮ ಮನಸ್ಸನ್ನು ಕೊಡಬೇಕು. Allow God, verse 2, to change your mind to begin to think like he thinks. ನಿಮ್ಮ ಮನಸ್ಸು ಆತನು ಯೋಚನೆ ಮಾಡುವಂತೆ ಆಗೋ ಹಾಗೆ ನೀವು ಒಪ್ಪಿಸಿಕೊಳ್ಬೇಕು. You can do your will, do his will. ಅದಕ್ಕಾಗಿ ಆ ದೇವರ ಚಿತ್ತಾನುಸಾರವಾದದ್ದನ್ನ ನಡೆಸಬಹುದು. That is the best way you can respond to the message of the gospel. ಈ ಒಂದು ಸುವಾರ್ತೆಯ ಒಂದು ಸಂದೇಶಕ್ಕೆ ನಾವು ಪ್ರತಿಕ್ರಿಯಿಸಬಹುದು. You know, people say Jesus died for you.
how much money are you going to give to him? ಜನ ಹೇಳ್ತಾರೆ, ಯೇಸು ಸ್ವಾಮಿ ಸತ್ತಿದ್ದಾರೆ, ಎಷ್ಟು ಹಣ ಕೊಡ್ತೀರಾ ನೀವು ಇವಾಗ? I say 0. 0. But I'm going to give him my body. ಆದರೆ ನನ್ನ ದೇಹವನ್ನು ನಾನು And I'm ಕೊಡ್ತೀನಿ, going to give him my mind. ನನ್ನ ಮನಸ್ಸನ್ನು ಕೊಡ್ತೀನಿ. That's what it says in Romans 12:1 and 2. ರೋಮ 12:1-2 ಇದೇ ಹೇಳುತ್ತೆ. And CFC is almost the only church that is preaching this. CFC ಒಂದೇ ಸಭೆ ಇದನ್ನ ಪ್ರಸಂಗ ಮಾಡ್ತಾ You ಇರೋದು. know the number of people who come to CFC Bangalore? ಬಹಳಷ್ಟು ಜನ CFC ಸಭೆಗೆ ಬಂದಾಗ, I said, why have you come here, brother? ಯಾಕೆ ಇಲ್ಲಿ ಬಂದೆ There are so ಸಹೋದರನೇ? many churches in Bangalore. ಬಹಳಷ್ಟು ಸಭೆಗಳಿದೆ ಇಲ್ಲಿ And they all ಬೆಂಗಳೂರಿನಲ್ಲಿ. say this. ಅವರೆಲ್ಲ ಇದೇ ಹೇಳ್ತಾರೆ, They're all asking for money. ಅವರೆಲ್ಲ ಹಣ ಕೇಳ್ತಾ ಇದ್ದಾರೆ. That's all. And we get fed up listening to give your money every Sunday. ಹಣ ಕೊಡಿ ಅಂತ ಪ್ರತಿ ಭಾನುವಾರ ಕೇಳ್ತಾ ಇರ್ತಾರೆ. ಅದು ಕೇಳಿ ಬೇಸರವಾಗಿದೆ And we ನಮ್ಗೆ. come to CFC, we never hear a word about money. ಆದರೆ CFCಗೆ ಬಂದ್ರೆ ನಾವು ಯಾವತ್ತೂ ಹಣ ಕೊಡಿ ಅನ್ನೋ ವಾರ್ತೆ ಕೇಳೋದೇ ಇಲ್ಲ. We hear about holiness, ಆದರೆ ನಾವು ಪವಿತ್ರತೆಯ ಬಗ್ಗೆ pure eyes, ಕಣ್ಣನ್ನ ಪವಿತ್ರವಾಗಿ ಇಟ್ಕೊಳ್ಳೋದು, ನಾಲಿಗೆಯನ್ನ ಪವಿತ್ರವಾಗಿ pure ಇಟ್ಕೊಳ್ಳೋದು, heart. ಹೃದಯವನ್ನ ಪವಿತ್ರವಾಗಿ That ಇಟ್ಕೊಳ್ಳೋದು, is what God wants. ಅದೇ ದೇವರಿಗೆ ಬೇಕಾಗಿರುವಂಥದ್ದು.